ಇಲ್ಲ, SIR ಇಟ್ಕೊಂಡು 2 ದಿವಸ ಮಾಡಿದ್ರು. ಅದರ SIR ಮಾಡ್ತಾ ಇರೋದು ಒಂದು ಚುನಾವಣಾ ಆಯೋಗ. ಚುನಾವಣಾ ಆಯೋಗ SIR ಮಾಡ್ತಾ ಇದೆ ಮತ್ತು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಮೊದಲೇ ಬಾರಿ ಆಗಿಲ್ಲಿದೆ. ದೇಶದಾಗ ಈ ಹಿಂದೆನೂ ಭಾಳ ಅನೇಕ ಬಾರಿ ಆಗಿದೆ. ಆನಂತರ SIR ನಾವು ಮೊದಲಿಂದನೂ ಹೇಳಿದ್ದು, ಈಗೂ ಹೇಳಿದ್ದು, SIR ಪರ್ಸೆ ಡಿಸ್ಕಷನ್ ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಚುನಾವಣಾ ಆಯೋಗದ ಕಾರ್ಯವ್ಯಾಪ್ತಿ ಅದು. ಈಗ ಹೆಂಗೆ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿರ್ತಾವಲ್ಲ ಅದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ, ಮಾಡಿಲ್ಲ. ಅದಕ್ಕೆ ಅವರು ಹಂಗಾರೆ ನಾವೇನು ಹೇಳಿದ್ವಿ, ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಬೇಕಾದ್ರೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ರಿ. ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರೆ, ಆಯ್ತು ನೀವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಇಡ್ರಿ ಅಂತಂದ್ರೆ ನಾವು ಒಪ್ಕೊಂಡಿವಿ. ಅದಕ್ಕೆ ಮೊದಲು ನಾವು ಹಿಂದೆನೂ ಹೇಳಿದ್ವಿ ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡೋಣ ಅಂತ. SIR ಪರ್ಸೆ ನೀವು ಟೈಟಲ್ ಹಾಕಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಗವರ್ನರು ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಯಾಕಂದ್ರೆ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಹಾಗಾಗಿ ಇದ್ರ ಬಗ್ಗೆ ಅವರಿಗೆ ನಾವು ಸರ್ಕಾರದ ಕಡೆಯಿಂದ ಅವರಿಗೆ ವಾಸ್ತವಿಕತೆಯನ್ನು ತಿಳಿಸಿದ ನಂತರ ಕೆಲವು ಪೊಲಿಟಿಕಲ್ ಪಾರ್ಟಿಗಳು ನಮ್ಮ ನಿಲುವನ್ನು ಒಪ್ಪಿ, ಆಯ್ತು ನೀವು ಬೇರೆ ಯಾವುದಾದ್ರೂ ವಿಷಯದಲ್ಲಿ ಇಲೆಕ್ಟ್ರಲ್ ರಿಫಾರ್ಮ್ ಅಂತ ಹೇಳಿ ಚರ್ಚೆ ಮಾಡಿಸ್ರಿ, ನಾವು ತಯಾರಿದ್ದೀವಿ, ಏನು ತೊಂದರೆ ಇಲ್ಲ. ನಾವು ಇಲೆಕ್ಟ್ರಲ್ ರಿಫಾರ್ಮ್ ಬಗ್ಗೆ ಚರ್ಚೆ ಮಾಡ್ತೀವಿ ನಾವೀಗ. ನೋಡ್ರಿ ನನಗೆ ಗೊತ್ತಿರೋ ಮಟ್ಟಿಗೆ ಆತ್ಮಹತ್ಯೆ ಯಾರೂ ಮಾಡ್ಕೊಂಡಿಲ್ಲ. ಒಬ್ಬೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಾರಣವನ್ನು ಕಂಡು ಹಿಡಿಬೇಕು. ಅಲ್ಲಿನ ಸರ್ಕಾರಗಳು ಕಂಡು ಹಿಡಿತಾವೆ. ಒಂದು ದಿವಸಕ್ಕೆ 10 ರಿಂದ 12 ಮನೆ ಆಗ್ತಾವೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ ಒಬ್ಬ BLOಗೆ. ಹಾಗಾಗಿ ಸರ್ಕಾರದ ಚುನಾವಣಾ ಆಯೋಗದ ಕೆಲಸ ಅಂದ್ರೂ ಅದು ಸರ್ಕಾರದ್ದೇ ಕೆಲಸ ಅನ್ನೋ ರೀತಿಯಲ್ಲಿ ಮೊದಲಿಂದ ಮಾಡ್ಕೊಂಬಂದಾರೆ. ನಾವು ಬಂದ ಮೇಲೆ BLOಗಳನ್ನ, ಸ್ಥಳೀಯ ಅಧಿಕಾರಿಗಳನ್ನ ನಾವು ಮಾಡಲಿಕ್ಕೆ ಈ ಅಧಿಕಾರಿಗಳನ್ನ ಚುನಾವಣೆ ಕೆಲಸಕ್ಕೆ ಹಚ್ಚೋದಿದೆ ಮೊದಲೇ ಸರ್ತಿ ಏನಲ್ಲ, ಮೊದಲೂ ಹಚ್ಚಿದ್ದಾರೆ. ಹಾಗಾಗಿ ಚುನಾವಣೆಯಲ್ಲಿ ಕೆಲಸ ಹಚ್ಚಿದ್ರು ಅನ್ನೋ ಕಾರಣಕ್ಕೆ ಯಾರೂ ಪ್ರೆಷರ್ಗೆ ಒಳಗಾಗುವಂಥ ಅಗತ್ಯ ಇಲ್ಲ. ನನಗೆ ಮಾಹಿತಿ ಕೊಟ್ಟದ್ದು ನಾನು ಬೇರೆ ಬೇರೆ ಕಡೆ ಕೇಳಿ ತಿಳ್ಕೊಂಡೇನೆ. ಓವರಾಲ್ ಆ ಸಂಪೂರ್ಣ ಅವಧಿ ಇದರಲ್ಲಿ ಅವರು 1,000 ಓಟ್ ಅಂದರೆ 250 ಮನೆ. 250 ಮನೆ ಅಂತಂದ್ರೆ ಒಂದು ದಿವಸಕ್ಕೆ ತಿಂಗಳದ ಲೆಕ್ಕದಾಗ 25 ವರ್ಕಿಂಗ್ ಡೇ ಹಿಡಿದ್ರೆ 10 ಮನೆ ಆಗ್ತಾವೆ. ಒಂದು ಸ್ವಲ್ಪ ಎಲ್ಲೋ ಜಾಸ್ತಿ ಇದೆ ಅಂದ್ರೆ 12 ಮನೆ ಆಗ್ಬೋದು. ಹಾಗಾಗಿ ಯಾವ್ಯಾವ ಕಾರಣದಿಂದನೋ ಸಾವಾಗಿದ್ದಿರ್ಬೋದು ಅಥವಾ ಏನೋ ಒತ್ತಡದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೇ ಇದ್ರೂ ಸಹಿತ, ಅಕಸ್ಮಾತ್ ಇದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ದಯಮಾಡಿ ನಾನು ಅಪೀಲ್ ಮಾಡ್ಕೋತೀನಿ, ಇಲ್ಲಿಯೂ ಶುರು ಆಗೋದಿದೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಸರ್ಕಾರ ನಿಮ್ಮ ಕಡೆ ಏನಾದರೂ ದೈಹಿಕವಾಗಿ, ಮಾನಸಿಕವಾಗಿ ತೊಂದರೆ ಇದ್ದರೆ ಸಂಬಂಧಿಸಿದಲ್ಲಿ ಸರ್ಕಾರಿ ಏಜೆನ್ಸಿ, DC, AC ಗಳಿಗೆ ತಿಳಿಸಿದ್ರೆ ಅವ್ರು ಚೇಂಜ್ ಮಾಡ್ತಾರೆ. ಇಟ್ ಇಸ್ ಎ ಕಾಮನ್ ಪ್ರಾಕ್ಟೀಸ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.